ಈ ಮೂಟೆ ಕಟ್ಟಿರುವ ದೃಶ್ಯವನ್ನೊಮ್ಮೆ ನೋಡಿ. ಮೇಲ್ನೋಟಕ್ಕೆ ಅಂತದೇನು ವಿಶೇಷತೆ ಇಲ್ಲದ ಈ ಫೋಟೋದಲ್ಲಿ ಇರೋದು ಈ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು, ಮೆಡಲ್ಗಳು ಮತ್ತು ಕಾಣಿಕೆಗಳು. ಇವೆಲ್ಲ ಮನುಷ್ಯನ ಹಮ್ಗೆ ಕಾರಣ ಆಗಬಹುದು. ಅದಕ್ಕೆ ಮೂಟೆ ಕಟ್ಟಿ ಮೇಲಿಟ್ಟಿರುವೆ ಅಂತ ಹೇಳೋದು. ಇವೆಲ್ಲವನ್ನ ಸನ್ಮಾನವಾಗಿ ಸ್ವೀಕರಿಸಿದ ಸಾಲು ಮರದ ತಿಮ್ಮಕ್ಕನವರು. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 49. ವಿದ್ಯೆಗೆ ಇಲ್ಲದ ಕರ್ನಾಟಕದ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಮೊದಲ ಬಾರಿಗೆ 1995 ಏಪ್ರಿಲ್ 30ರಂದು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ತಿಮ್ಮಕ್ಕ ಅಂಡ್ ಹರ್ 284 ಚಿಲ್ಡ್ರನ್ ಅಂದ್ರೆ ತಿಮ್ಮಕ್ಕ ಮತ್ತವಳ 284 ಮಕ್ಕಳು ಅಂತ ಪ್ರಕಟವಾಯಿತು. ನಂತರ ನಮ್ಮ ತಿಮ್ಮಕ್ಕ ರಾಷ್ಟ್ರ ಮಟ್ಟದಲ್ಲಿ ಪರಿಚಿತರಾದ್ರು. ಕರ್ನಾಟಕದ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಮಕ್ಕಳಾಗಲಿಲ್ಲ ಅಂತ ಕೊರಗದೆ ಪತಿ ಜೊತೆಗೂಡಿ ಸಾರ್ವಜನಿಕ ರಸ್ತೆಯ ಇಕ್ಕೆಲೆಗಳಲ್ಲಿ ಸುಮಾರು 3 ದಶಕಗಳ ಕಾಲ ಆಲದ ಮರಗಳನ್ನ ನೆಟ್ಟು ಪೋಷಿಸಿದ ಮಹಾಮಾತೆಯಾಗಿದ್ದಾರೆ. ಸಾಲು ಮರದ ತಿಮ್ಮಕ್ಕನವರು 284ಕ್ಕೂ ಹೆಚ್ಚು ಆಲದ ಮರಗಳನ್ನ ಸುಮಾರು 4.5 ಕಿಲೋಮೀಟರ್ ಉದ್ದದ 2 ರಸ್ತೆಯ ಬದಿಗೆ ನೆಟ್ಟು ಅದಕ್ಕೆ ದಿನವೂ ನೀರುಣಿಸ್ತಾ ಇದ್ದ ಅವರ ಶ್ರಮ ಎಂದು ಹೆಮ್ಮರವಾಗಿ ನಿಂತಿದೆ. ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕದ ಪರಿಸರ ರಾಯಭಾರಿಯಾಗಿ ಗೌರವ ನೀಡಿ ಸನ್ಮಾನ ಮಾಡಿದೆ. ಶತಾಯುಷಿಯಾಗಿ ಇಂದಿಗೂ ಕೂಡ ಪರಿಸರದ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾ ಇರೋ ತಿಮ್ಮಕ್ಕ ಅವರಿಗೆ ಕರ್ನಾಟಕ ಸರ್ಕಾರ ನಾರಿ ಶಕ್ತಿ ಗಣತಂತ್ರ ಪರೇಡ್ ನಲ್ಲಿ ತಿಮ್ಮಕ್ಕರ ಪರಿಸರ ಪ್ರೇಮವನ್ನ ಚಿತ್ರಿಸಿ ಮೆರವಣಿಗೆ ಮಾಡಿದೆ. ಹೆಮ್ಮೆಯ ಕನ್ನಡತಿ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.